ರಾತ್ರಿ ಹೊತ್ತಿಗೆ ಒಂದು 200-300 ಜನ ಸೇರ್ಬೋದು. ಇವತ್ತು ಹುಣ್ಣಿಮೆ ಇರೋದ್ರಿಂದ ಇಲ್ಲೇನೋ ವಿಶೇಷ ಪೂಜೆ ಇರುತ್ತಂತೆ. ಇದು ಬಂದು ಪುಷ್ಪ ಅಲ್ಲಿದೆಯಲ್ಲ, ಪುಷ್ಪ ಸಿನಿಮಾ, ರಕ್ತಚಂದನದ ಮರಗಳು ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ನಾಡಿದ್ದು ಇಲ್ಲಿ ಮರಿ ಹೊಡೆದು ಮಾಂಸದ ಊಟ ಮಾಡ್ತಾರೆ. ಮಾಲ್ಗಳಲ್ಲಿ ಕಾಸು ಕೊಟ್ಟು ಮಾಡಿಸ್ಕೊಡೋವಂಥ ಫಿಶ್ ಸ್ಪಾ ಇಲ್ಲಿ ಫ್ರೀ ಫ್ರೀ ಫ್ರೀ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಕುಮಾರ್ ದಾಸ್ ಅಲ್ಲಿ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಇದು ಮಲ್ಲನ್ಕೊಂಡ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಇದೆ. ಕಡಪದಿಂದ ಸರಿಸುಮಾರು ಒಂದು 100 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ಜಾಗ ಸೂಪರ್ ಆಗಿದೆ ಅಂಥೇಳಿ ನನ್ನ ಕಸಿನ್ ಹೇಳ್ತಾನೆ ಇದ್ದ. ಸುಮಾರು 10 ವರ್ಷದಿಂದ ಅವನು ಬರ್ತಾನೆ ಇದ್ದಾನೆ ಇಲ್ಲಿಗೆ. ಬನ್ನಿ ಹೋಗೋಣ ಅಂತ. ನೋಡಿ, ಈ ಥರ ಇದೆ ದಾರಿ. ಬ್ರಾಹ್ಮಣಪಲ್ಲಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲೂ ಪಾರ್ಕ್ ಮಾಡಬಹುದು. ಮಳೆ ಇಲ್ಲ ಅಂತಂದರೆ ಇನ್ನೂ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಬರುತ್ತೆ ಗಾಡಿ. ಇಲ್ಲಾಂದರೆ ಬ್ರಾಹ್ಮಣಪಲ್ಲಿ ಹತ್ರ ನಿಲ್ಲಿಸಿದ್ರೆ ಅಲ್ಲಿಂದ ಲಗೇಜ್ ಎತ್ಕೊಂಡು ಹೋಗಕ್ಕೂ ಬರ್ತಾರಲ್ಲ, ಯಾವಾಗಲೂ ಬರಲ್ಲ. ಅದೇ ಹುಣ್ಣಿಮೆ ಇರೋ ಟೈಮ್, ಕಾರ್ತಿಕ್ ಮಾಸದಲ್ಲಿ ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಏನು ಲಗೇಜ್ ತರ್ತಿರೋ, ಊಟ ಗೀಟ ಏನೇನು ತರ್ತಿರೋ ಅದೆಲ್ಲ ಹೊತ್ಕೊಂಡು ಹೋಗಕ್ಕೂ ಬರ್ತಾರೆ. ನೀವು ಬರೀ ನಡ್ಕೊಂಬಂದ್ರು ಆಯ್ತು ಬೆಟ್ಟ ಹತ್ಕೊಂಡು. ಇಲ್ಲ ಅಂತಂದರೆ ಮಳೆ ಜಾಸ್ತಿ ಇತ್ತು ಅಂತಂದರೆ ಟ್ರ್ಯಾಕ್ಟ್ರ್ ಇರುತ್ತಲ್ಲಿ, ಆ ಟ್ರ್ಯಾಕ್ಟ್ರಲ್ಲಿ ಬರ್ಬೋದು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ. ಅಲ್ಲಿಂದ ನೀವು ಟ್ರೆಕ್ ಮಾಡ್ಕೊಂಡು ಬರ್ಬೋದು. ಈ ಥರ ಇದೆ ಜಾಗ. ಇದೇನು ರೆಸ್ಟ್ರಿಕ್ಟೆಡ್ ಏನಿಲ್ಲ. ದೇವಸ್ಥಾನ ಇರೋದ್ರಿಂದ ತುಂಬ ಜನ ಬರ್ತಾರೆ ಸದ್ಯಕ್ಕೆ. ಹಂಗೆ ಮುಂದೆ ಹೋಗ್ತಾ ಇದು ರೆಸ್ಟ್ರಿಕ್ಟ್ ಆಗ್ಬೋದು, ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಭೀಮನ್ ಕಿಂಡಿ ಇವಾಗ ಸದ್ಯಕ್ಕೆ ರೆಸ್ಟ್ರಿಕ್ಟ್ ಮಾಡಿದಾರಲ್ಲ, ಆ ಥರ ಇದು ರೆಸ್ಟ್ರಿಕ್ಟ್ ಆಗ್ಬೋದು. ಸದ್ಯಕ್ಕಂತೂ ಓಪನ್ ಇದೆ. ಒಂದು 15 ಜನಕ್ಕೂ ಮೇಲ್ಪಟ್ಟು ಮೇಲೆ ಹೋಗಿದ್ದಾರೆ ಅನಿಸುತ್ತೆ. ಸುಮಾರು ಒಂದು 6-7 ಕಾರ್ಗಳಿತ್ತು, ಒಂದು 4-5 ಟೂ ವೀಲರ್ಗಳಿತ್ತು. ಶಿವ ಅಲ್ಲ ಇರೋದು? ಶಿವನ ದೇವಸ್ಥಾನ. ರಾತ್ರಿ ಹೊತ್ತಿಗೆ 200-300 ಜನ ಸೇರ್ಬೋದಂತೆ. ಅಲ್ಲೇ ಕ್ಯಾಂಪಿಂಗ್ ಮಾಡ್ಬೋದು. ಹಟ್ಗಳಿರ್ತಾವಂತೆ, ಅಲ್ಲೇ ಉಳ್ಕೋಬೋದು. ನೋಡೋಣ ಹೇಗಿರುತ್ತೆ ಅಂತ. ಶಿವಲಿಂಗ 2000 ವರ್ಷ ಹಳೆಯದು ಶಿವಲಿಂಗ ಇದೆಯಂತೆ ಮೇಲ್ಗಡೆ. ಒಟ್ಟು ಇಂಥ ಕಡೆ ಎಲ್ಲ ಬಂದು ಹೇಗೆ ಥರ ಸ್ಥಾಪನೆ ಮಾಡ್ತಾರೆ ಅನ್ನೋದೇ ಒಂದು ನಿಜವಾಗ್ಲೂ ವಿಸ್ಮಯ ಅದು. ಯಾಕಂದರೆ ಸುಮಾರು ನಾನು ಬೆಟ್ಟಗಳಲ್ಲಿ, ನಾನು ಹಿಂದೆ ನನ್ನ ವಿಡಿಯೋಸಲ್ಲಿ ಹೇಳಿದೆ, ಬೆಟ್ಟಗಳ ಮೇಲೆ ಜಾಸ್ತಿ ಶಿವನ ದೇವಸ್ಥಾನನೇ ಇರೋದು. ನಾನು ಕೊಯಂಬತ್ತೂರಲ್ಲಿ ವೆಳ್ಳಯನಗಿರಿ ಅಂತಿದ್ದಲ್ಲ, ಅಲ್ಲೂ ಹೋಗಿದ್ದೆ. ಅಲ್ಲೆಲ್ಲ ನೋಡಿದಾಗ ನನಗನ್ಸಿದ್ದು, ಅಂಥ ಕಷ್ಟಕರ ಜಾಗದಲ್ಲಿ ಹೋಗಿ ಯಾವ ರೀತಿ ಶಿವಲಿಂಗಗಳು ಸ್ಥಾಪನೆ ಮಾಡಿದ್ರು, ಯಾವ ರೀತಿ ಅಷ್ಟು ದೂರಕ್ಕೆಲ್ಲ ಅವಾಗೆಲ್ಲ ಹೇಗೆ ಹೋಗ್ತಾಯಿದ್ರು ಜನ ಅನ್ನೋದೇ ಒಂಥರ ವಿಸ್ಮಯ. ನೋಡಿ, ಬೆಟ್ಟದಲ್ಲಿ ಹೋಗ್ತಾ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕಾಡಲ್ಲಿ ಜಾಸ್ತಿ ನೋಡಿ ಈ ಮರ ಇರೋದು. ಇದೇನು ಮರ ಗೊತ್ತಾ? ಇದೇನು ಮರ ಅಂತ ಗೊತ್ತಿದೆ ನಿಮಗೆ? ಇದು ಬಂದು ಪುಷ್ಪ ಅಲ್ಲಿದೆಯಲ್ಲ, ಪುಷ್ಪ ಸಿನಿಮಾ, ರಕ್ತಚಂದನದ ಮರಗಳು ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ಇದಾವಂತೆ, ಜಾಸ್ತಿ ಅವೆ ಅಂತ ಇರೋದು. ಹೇಳಿದ್ರು, ತೋರಿಸಿದ್ರು ನನಗೆ. ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ತೋರಿಸ್ತಾ ಇದೆ. ನೋಡಿ, ಇದು ಜಾಸ್ತಿ ಅವೇ ಇರೋದು, ಸಿಕ್ಕಾಪಟ್ಟೆ ಇದ್ದಾವೆ. ಏನೋ ಮಾಮೂಲಿ ಸ್ಯಾಂಡಲ್ವುಡ್ಕಿನ್ನ ಕಾಸ್ಟ್ಲಿ ಅಂತೆ. ನನಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಗೊತ್ತಿಲ್ಲ. ನನ್ನ ಕಸಿನ್ ಹೇಳ್ದ, ಸ್ಯಾಂಡಲ್ವುಡ್ಕಿನ್ನ ಇದು ರೆಡ್ ಸ್ಯಾಂಡಲ್ವುಡ್ಡು ತುಂಬ ಕಾಸ್ಟ್ಲಿ ಅಂತೆ. ನೋಡಿ, ಬರೀ ಅವೇ ಇರೋದು. 3 ಕಿಲೋಮೀಟ್ರು ಬಂದಿದ್ದೀವಿ. ಇನ್ನು 3 ಕಿಲೋಮೀಟ್ರ್ ಇದೆ. ಒಟ್ಟು ಟೋಟಲ್ 6 ಕಿಲೋಮೀಟರ್ಸು ಪೀಕ್ಗೆ. 3 ಕಿಲೋಮೀಟ್ರು ಬಂದಿದ್ದೀವಿ, ಇನ್ನು 3 ಇದೆ. ಫುಲ್ಲು ನೋಡಿ ಹಿಂಗಿದೆ, ಸ್ಟೀಪು ಥರ ಇದೆ.
ಚೆನ್ನಾಗಿ ವಾಕ್ ಮಾಡಬೇಕು ಅನ್ನೋದು ನೋಡಿ ಇಂಥ ಟ್ರೆಕ್ಗಳಿಗೆ ಬಂದ್ರೇ ಗೊತ್ತಾಗೋದು. ವಾಕ್ ಮಾಡಿ ರೂಢಿ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿದ್ದಾರೆ ಇನ್ನು ಅವರು ನೋಡಿ, ಅಲ್ಲಿದ್ದಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ. ಝೂಮ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಝೂಮ್ ಏನು ಬೇಡ ಅನ್ಕೊತೀನಿ, ಹಂಗೆ ಚೆನ್ನಾಗಿ ಕಾಣುತ್ತಾನ ನೋಡಿ, ಸಖತ್ತಾಗಿದೆ. ಇಲ್ಲಿ ಒಂದು ಪೋತರಾಜು ಅಂತ ಒಂದು ದೇವರಿದೆ ನೋಡಿ. ಇದು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಹುಲ್ಲಿದೆಯಲ್ಲ, ಇದು ಈ ಹುಲ್ಲನ್ನ ಕಿತ್ಬಿಟ್ಟು ಇಲ್ಲಿ ತೊಗೊಂಡೋಗಿ ನೋಡಿ ಅಲ್ಲಿ ಆ ಥರ ಇಟ್ಬಿಟ್ಟು ಏನೋ ಪೂಜೆ ಮಾಡೋ ಪದ್ಧತಿ ಅಂತೆ ನೋಡಿ. ಇದೇ ಪೋತರಾಜ ಸ್ವಾಮಿ ನೋಡಿ, ಪೋತರಾಜು ಸ್ವಾಮಿ ದೇವಾಲಯ ನೋಡಿ. ಅಲ್ಲಿ ದೇವರು ಈ ಥರ ಇದೆ, ಈ ಥರ ಇದೆ ನೋಡಿ. ಹೆಚ್ಚು ಕಮ್ಮಿ ಬಂದಿದ್ದೀವಿ. ಇನ್ನೊಂದು 500 ಮೀಟ್ರ್ ಆಯ್ತಾ? ಬಂದಿದ್ದೀವಿ. ಇನ್ನೊಂದು 500 ಮೀಟ್ರು ಇಲ್ಲ. ಇದೊಂದು ಈ ಥರ ಇದೆ. ಇಲ್ಲಿ ರಾತ್ರಿ ಹೊತ್ತು ಕ್ಯಾಂಪ್ ಹಾಕಿರ್ತಾರೆ ಅನ್ನಲ್ಲ ನೋಡಿ, ಇದೆ ಅದು. ಇಲ್ಲಿ ರಾತ್ರಿ ಹೊತ್ತು ಮಲ್ಕೊಳ್ಳೋ ಅಂತ ವ್ಯವಸ್ಥೆ, ಹಟ್ಟು ಹಾಕಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಊಟಕ್ಕೆ ನಾಷ್ಟಕ್ಕೆ ಎಲ್ಲ ಈ ಥರ ಫೆಸಿಲಿಟಿ ಮಾಡ್ತಾರೆ. ಇಲ್ಲಿ ಲೋಕಲ್ ಅವರು, ಆ್ಯಕ್ಚುಲಿ ಬೆಂಗಳೂರಲ್ಲಿ ಅಮೃತ್ ನಗರದಲ್ಲಿದ್ದಾರೆ ಅವರು. ಅವ್ರದ್ದು ನೇಟಿವ್ ಆಂಧ್ರನೇ. ಅವರು ಇಲ್ಲಿ ಈ ಥರ ಹುಣ್ಣಿಮೆ ದಿವಸ ಹಿಂಗೆ ಆರ್ಗನೈಸ್ ಮಾಡ್ತಾರೆ. ಇಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ. ನೋಡಿದೆ 6 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ನೋಡಿ ನಿಮ್ಗೆ ಈ ಥರ ಸಿಗುತ್ತೆ. ಇಲ್ಲೆಲ್ಲ ನೈಟು ಉಳ್ಕೊಳ್ಳೋ ಅಂಥ ಫೆಸಿಲಿಟೀಸು ಎಲ್ಲ ಇದು ಮಾಡ್ತಾರೆ ನೋಡಿ. ಸುತ್ತ ಬೆಟ್ಟ ಇದೆ ನೋಡಿ, ಈ ಥರ ಸುತ್ತ ಫುಲ್ಲು ಬೆಟ್ಟದ ಸೆಂಟ್ರಲ್ಲಿ ಜಾಗ ಇದೆ. ಇದು ಒಂದು ದೇವರು, ಇದಕ್ಕೆ ನಾನ್ ವೆಜ್ ಮಾಡ್ತಾರಂತೆ. ನಮ್ಮ ಪಾರ್ಟಿ ದೇವರು, ಮಾಂಸದ ದೇವರು. ಅಲ್ಲಿ ಇವಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ, ಆಮೇಲೆ ಹತ್ರನೂ ಹೋಗ್ತೀನಿ. ಕಾಣಿಸ್ತಾ ಇದ್ದಾರಲ್ಲ, ಅದು ವೆಜಿಟೇರಿಯನ್. ನಾಳೆ ಇದೆಲ್ಲ ಮುಗಿದ ಮೇಲೆ ನಾಡಿದ್ದು ಇಲ್ಲಿ ಮರಿ ಹೊಡೆದು ಮಾಂಸದ ಊಟ ಮಾಡ್ತಾರೆ. ನಾವು ಅಷ್ಟೊತ್ತಿಗಿರಲ್ಲ, ನಾವು ಇವತ್ತು ನೈಟ್ ಇಲ್ಲೇ ಆಲ್ಟ್ ಆಗಿ ನಾಳೆ ಬೆಳಗ್ಗೆ ಇಳಿದ್ಬಿಡ್ತೀವಿ. ಮಲ್ಲನಕೊಂಡ ದೇವಸ್ಥಾನ ಅವಲೇ ಝೂಮ್ ಮಾಡಿ ತೋರಿಸಿದ್ನಲ್ಲ ನೋಡಿ, ಅದಿದೆ. ಇಲ್ಲಿ ರಾತ್ರಿ ಹೊತ್ತು ಹುಣ್ಣಿಮೆ ಇರೋದ್ರಿಂದ ರಾತ್ರಿ ಇಲ್ಲಿ ಬೆಂಕಿ ಹಾರಿಸೋದು ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಇದು ಮಾಡೋದು ನೋಡಿ. ಇಲ್ಲಿ ಕೂತಿದಾರಲ್ಲ, ಇವರೇ ಅದನ್ನ ಆರ್ಗನೈಸ್ ಮಾಡೋದು ನೋಡಿ. ಇವರೇ ಆರ್ಗನೈಸ್ ಮಾಡೋದು. ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿವಸ ಈ ಕಾರ್ಯಕ್ರಮನ ಮಾಡ್ತಾರೆ. 6 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ತುಂಬ ಇಷ್ಟಪಡ್ತೀರಾ. ಸೈಲೆನ್ಸ್ ಇದೆ, ಫಾರೆಸ್ಟ್ ಫೀಲ್ ಮಾಡ್ಬೋದು, ಚೆನ್ನಾಗಿದೆ. ಈ ವರ್ಷ ಬರೋಕ್ಕಾಗಲ್ಲ, ಮುಂದಿನ ವರ್ಷ ಬರೋಕ್ಕಾದ್ರೆ ಟ್ರೈ ಮಾಡಿ. ಇಲ್ಲಿಂದ ಹರ್ಕೊಂಡು ಹಂಗೆ ಮುಂದಕ್ಕೆ ಹೋಗುತ್ತೆ. ಹಂಗೆ ಏನು ಸಖತ್ತಾಗಿದೆ. ಇದು ಯಾವುದೋ ಬೆಟ್ಟಗಳಿಂದ ಆ್ಯಕ್ಚುಲಿ ನಮಗೆ ದೂರಕ್ಕೆ ಫಾಲ್ಸ್ ಕಾಣಿಸ್ತು. ಆ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ತಿರ್ಗಾ 6 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗ್ಬೇಕು. ಹಂಗೆ ಹೋದ್ರೆ ಫಾಲ್ಸ್ ಕಾಣಿಸುತ್ತೆ ನೋಡಿ. ಇಲ್ಲಿ ಈ ಥರ ನೀರು ಹೋಗ್ಬಿಟ್ಟು ಅದರಲ್ಲಿ ಹಿಂಗೆ ಬೆಂಚ್ ಹಾಕಿ ಮಲ್ಕೊಂಬಿಟ್ರೆ ಒಳ್ಳೆ ನೈಟ್ ಜರ್ನಿ ಮಾಡ್ಕೊಂಬಂದಿದ್ದು ನಿದ್ದೆ ಇಲ್ಲ. ಅದಕ್ಕೂ ಇದಕ್ಕೂ ಒಳ್ಳೆ ಸೂಪರ್ ನಿದ್ದೆ. ಕಾಡೊಳಗಡೆ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಬಡ್ಕೊಂಡ್ರೆ ಇಲ್ಲಿ ಸಿಗ್ನಲ್ ಇಲ್ಲ. ಮೊಬೈಲ್ ಸಿಗ್ನಲ್ ನಾಳೆ ಸಾಯಂಕಾಲದವರೆಗೂ ನಮಗಿಲ್ಲ. ಹೋಗಿ ಇಲ್ಲಿ ಬೆನ್ನು ಕೊಟ್ಬಿಟ್ಟು ಮಲ್ಕೊಂಬಿಟ್ರೆ ನೆಮ್ಮದಿ ಜೀವನ ಅನ್ಕೊಡಿ. ಇಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಒಂದು ಜಾಗ ಇದೆ. ಅವಾಗಲೇ ಒಂದು ಜಾಗ ತೋರಿಸಿದ್ನಲ್ಲ, ಅದು ಬಿಟ್ಟು ಫಾಲ್ಸ್ ಥರ ಒಂದಿದೆ, ಮೋಕ್ಷ ಕೊಂಡ ಅಂತ ಕರೀತಾರಂತ ಅದನ್ನ. ಇಲ್ಲಿ ಬಂದು ತುಂಬಾ ಜನ ಸ್ನಾನ ಮಾಡಿಕೊಂಡು ದೇವರ ಹತ್ರ ಹೋಗೋದು. ಆ ಜಾಗ ನೋಡಿ ಹೆಂಗಿದೆ ನೋಡಿ. ಈ ಥರ ಫಾಲ್ಸ್ ಥರ ಬರ್ತಾ ಇರುತ್ತೆ. ಇದು ಕ್ಲೀನ್ ವಾಟರ್ ಇದೆ. ಇದು
ಸ್ನಾನ ಮಾಡಿಕೊಂಡು ಫಾಲ್ಸಲ್ಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ನಾನ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಸ್ನಾನ ಮಾಡಿಕೊಂಡು ಹೋಗಿ ಆ್ಯಕ್ಚುಲಿ 1 ಅವರ್ ನಿದ್ದೆ ಮಾಡಿದ್ವಿ. ಫ್ರೆಶ್ ಆಗಿದೆ. 1 ಅವರ್ ಏನು, ಹೆಚ್ಚು ಕಮ್ಮಿ 2 ಅವರೇ ನಿದ್ದೆ ಮಾಡಿದ್ದೀನಿ. ಫ್ರೆಶ್ ಆಗಿದೆ. ಹೋಗ್ಬಿಟ್ಟು ಏನು ಕಾರ್ಯಕ್ರಮ ನೋಡ್ಬಿಟ್ಟು ರಾತ್ರಿ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಬಿಡ್ತಾ ಇರೋದೆ. ಜಾಲಿ ಜಾಲಿ ಎಲ್ಲ ಜಾಲಿ. ಸೌಂಡ್ ಏನು ಕೇಳಿಸ್ತಾ ಇಲ್ಲ. ಫುಲ್ ನೀರು ನೋಡಿ ಹೆಂಗಿದೆ ಫಾಲ್ಸು. ಫಾಲ್ಸ್ ಫುಲ್ ಫಾಲ್ಸ್. ಜಾಲಿ 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 ಜಾಲಿ. ಸೌಂಡ್ ಕೇಳಿಸ್ತಾ ಇದೆಯೇನೋ ಗೊತ್ತಿಲ್ಲ. ಮಾಲ್ಗಳಲ್ಲಿ ಕಾಸು ಕೊಟ್ಟು ಮಾಡಿಸ್ಕೊಡೋವಂಥ ಫಿಶ್ ಸ್ಪಾ ಇಲ್ಲಿ ಫ್ರೀ ಫ್ರೀ ಫ್ರೀ. ನೋಡಿ ಯಾವ ಲೆವೆಲ್ಗೆ ಬಂದು ಮುಚ್ಕೊತಾ ಇದ್ದಾವೆ. ಕಾಣಿಸ್ತಾ ಇದೆಯಾ? ದಿ ಫಿಶ್ ಸ್ಪಾ ಫುಲ್ ಫ್ರೀ, ಫುಲ್ ಜಾಲಿ ಜಾಲಿ ಜಾಲಿ. ನೋಡಿ ಒಂದು ಎಷ್ಟು ಮೀನುಗಳು ಬಂತು ಮುಚ್ಕೊಂಡ್ಬಿಟ್ಟಿದ್ಯಪ್ಪ. ಅಯ್ಯೋ ದೇವ್ರೇ. ನೀರು ಸೌಂಡು ಕೇಳಿಸ್ತಾ ಇದೆಯೋ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಓ ಮಳೆ ಜೋರಾಯಿತು, ಮಳೆ ಜೋರಾಯಿತು. ಹೆವಿ ಅಂದರೆ ಹೆವಿ ಮಳೆ ಗುರು. ಸಿಕ್ಕಾಪಟ್ಟೆ ಮಳೆ. ಹಟ್ಟಲ್ಲಿ ಕೂತಿದ್ದೀವಿ. ಏನು ಹೊಡಿತಾ ಇದೆ ನೋಡಿ ಮಳೆ. ಯಪ್ಪ ಭಯಂಕರ ಮಳೆ. ಏನು ಮಳೆ ನಿಲ್ಲುತ್ತೋ ನಿಲ್ಲಲ್ವೋ. ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿದೆ. ಹಿಂಗೆ ಆದರೆ ರಾತ್ರಿ ಒಳ್ಳೆ ನಿದ್ದೆ ಮಾಡ್ದಂಗೆ ನಾವು. ಏನು ಮಳೆ ಬೀಳ್ತಾಯಿದೆ ನೋಡಿ. ಸಿಕ್ಕಾಪಟ್ಟೆ ಮಳೆ. ಏನು ಕಾಣಿಸ್ತಾನೆ ಇಲ್ಲ. ಆ ಥರ ಮಳೆ ಬೀಳ್ತಾ ಇದೆ. ಇಲ್ಲಿ ಶಿವಗಂಗ ಮದುವೆ ಮಾಡಿಬಿಟ್ಟು ಕಲ್ಯಾಣೋತ್ಸವ ಮಾಡಿಬಿಟ್ಟು ಈ ಥರ ಪಟಾಕಿಗಳು ಹೊಡಿತಾರೆ. ಪಟಾಕಿಗಳು ಆಮೇಲೆ ವಾಲ್ಗ ಅಂಟಿಸ್ತಾರೆ. ಜ್ವಾಲ ಜ್ಯೋತಿ ಉರಿತಾ ಇದೆ ನೋಡಿ, ತೋರಿಸ್ತೀನಿ. ಜ್ಯೋತಿ ಮುಗಿದ್ಮೇಲೆ ಅಂದ್ರೆ ಇಲ್ಲಿಗೆ ಸಮಾಪ್ತಿ ಅಂತ ನೋಡಿ ಜ್ಯೋತಿ. ಈಗ ಇಲ್ಲಿ ಮಾಮೂಲಿ ಇಲ್ಲಿ ಲೋಕಲ್ ಅವ್ರು ಇರ್ತಾರಲ್ಲ ಅವ್ರ ಕಡೆಯಿಂದ ಕಾರ್ಯಕ್ರಮಗಳು ಇರ್ತಾವಂತೆ. ಸದ್ಯ ಮಳೆ ಬಿಡು ಕೊಟ್ಟಿದೆ. ಮಳೆ ಇಲ್ಲ, ಮಳೆ ಇದ್ರೆ ಕಷ್ಟನೇ. ನೋಡಿ ಈ ತರ ಜ್ಯೋತಿ ಹೊಡಿತಾ ಇದೆ ನೋಡಿ. ಇದು ಇವ್ರ ಪದ್ಧತಿ. ಶಿವ ಪಾರ್ವತಿಗೆ ಮದುವೆ ಮಾಡಿಸಿ ಕಲ್ಯಾಣೋತ್ಸವ ಮಾಡಿಸಿ ಆಮೇಲೆ ಈ ತರ ಹಿಂಗೆ ಜ್ವಾಲ ಹಚ್ತಾರೆ. ಇದು ಇಲ್ಲಿನ ಇವರು ದೇವಸ್ಥಾನದವ್ರ ಪದ್ಧತಿ. ಮಲ್ಲಯ್ಯನ್ ಕೊಂಡ ಬೆಟ್ಟ ಹೇಳದ್ನಲ್ಲ ಅಲ್ಲಿ ಪದ್ಧತಿ. ಈ ರೀತಿ ತುಪ್ಪದಲ್ಲಿ ದೀಪ ಅಂಟಿಸಿ ಅವರ ಕೋರಿಕೆಯನ್ನು ಈಡೇರಿಸ್ತಾರೆ. ಸುಮಾರು ಜನ ಒಂದಷ್ಟು ಜನ ಅಲ್ಲಂಟಿಸ್ತಾ ಇದಾರೆ, ಒಂದಷ್ಟು ಜನ ಇಲ್ಲಂಟಿಸ್ತಾ ಇದಾರೆ. ರಂಗೋಲಿ ಹಾಕಿ ತುಪ್ಪದ ದೀಪ ಅಂಟಿಸಿ ಪೂಜೆ ಮಾಡಿ ಈ ತರ ತುಪ್ಪದ ದೀಪ ಬೆಳಗಿ ಎಲ್ಲ ಅವ್ರವ್ರ ಆಸೆ ಏನಿದೆಯೋ ಅದು ಈಡೇರ್ಲಿ ಅಂತೇಳಿ ಕೋರ್ಕೊಂತಾರೆ. ತುಂಬಾ ಗಾಳಿ ಇದೆ, ಗಾಳಿ ಸಿಕ್ಕಾಬಿಟ್ಟೆ ನೋಡಿ. ಅಲ್ಲಂಕೊಂಡ ಶಿವಂದು ದೇವಸ್ಥಾನ ನೋಡಿ ಇದೆ. ಶಿವಂದು ದೇವಸ್ಥಾನ ಬೆಟ್ಟದ ಮೇಲೆಗಡೆ ಇರೋದು ಶಿವಲಿಂಗ ಇದೆ. ಇದನ್ನ ಉದ್ಭವ ಲಿಂಗ ಅಂತಾರೆ, ಒಬ್ಬೊಬ್ಬರು ಅಂತಾರ ಹೇಳ್ತಾರೆ, ಗೊತ್ತಿಲ್ಲ. ಒಟ್ಟು ದೇವರು ಇದ್ದಾನೆ. ನೋಡ್ಕೊಂಡ್ರಿ ಅನ್ಸುತ್ತೆ. ಓಕೆ, ರಾತ್ರಿ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ವ್ಲಾಗ್ ಎಂಡ್ ಮಾಡಿದ್ರೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಈಗೆಲ್ಲ ಕೆಳಗೆ ಇಳಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಬರೋ ಆಗಿದ್ರೆ ಕಾರ್ತಿಕ್ ಮಾಸದಲ್ಲಿ ಹುಣ್ಣಿಮೆ ದಿವಸ ಬನ್ನಿ. ಇಲ್ಲ ಶಿವರಾತ್ರಿಗೂ ಟ್ರಕ್ ಇದೆಯಂತೆ ಇಲ್ಲಿ. ಫಾರೆಸ್ಟ್ ಏನು ಪರ್ಮಿಷನ್ ಏನು ಬೇಕಿಲ್ಲ, ಬರ್ತಾರೆ. ಶಿವರಾತ್ರಿಗೂ ಬರ್ಬೋದು. ತುಂಬ ಜನ ಆದರೆ ಶಿವರಾತ್ರಿಗೆ. ಬಟ್ ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಬಾಯ್.